ನಾಳೆ ರಾಜ್ಯದಲ್ಲಿ ಬಂದಾಗೆಲ್ಲ ಮದ್ಯ ಮಾರಾಟ ಸಿಎಂ ಸಿದ್ದರಾಮಯ್ಯ ಜೊತೆಗಿನ ಸಭೆ ಕೊನೆಗೂ ಕೂಡ ಯಶಸ್ವಿಯಾಗಿದೆ. ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ಒಕ್ಕೂಟದ ಮುಷ್ಕರ ವಾಪಸ್ ಪಡೆದುಕೊಳ್ಳಲಾಗಿದೆ. ಮದ್ಯ ಮಾರಾಟಗಾರರ ವಿರುದ್ಧ ಕಿರುಕುಳ ಹಿನ್ನೆಲೆ ಕರೆ ನೀಡಿತ್ತು ಈ ಅಸೋಸಿಯೇಷನ್. ಮದ್ಯ ಮಾರಾಟ ಮರ್ಚೆಂಟ್ಗಳ ಅಸೋಸಿಯೇಷನ್ ಒಕ್ಕೂಟ ಮುಷ್ಕರವನ್ನು ವಾಪಸ್ ಪಡೆದುಕೊಳ್ಳಲಾಗಿದೆ. ಎಲ್ಲ ಬಾರ್ಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಕರೆ ನೀಡಲಾಗಿತ್ತು. ಮುಖ್ಯಮಂತ್ರಿಗಳು ಈ ಮದ್ಯ ಮಾರಾಟ ವ್ಯಾಪಾರಿಗಳ ಒಕ್ಕೂಟದ ಸಂಘದ ಜೊತೆ ಸಭೆ ಮಾಡಿದ್ರು. ಇದೀಗ ಮುಖ್ಯಮಂತ್ರಿಗಳ ಮಾತಿಗೆ ಮನ್ನಣೆ ಕೊಟ್ಟು ಹೋರಾಟವನ್ನು ಹಿಂಪಡಿಲಾಗಿದೆ. ಸೊ ನಾಳೆ ಬಂದಾಗುತ್ತೆ ಅಂಥೇಳಿ ಈಗಾಗಲೇ ಕೆಲವರು ಮದ್ಯ ಮಳಿಗೆಗಳ ಮುಂದೆ ನಿಂತ್ಕೊಂಡು ನಾಳೆಗೂ ನಾಡಿದ್ದಿಗೂ ಎಷ್ಟು ಬೇಕೋ ಅಷ್ಟು ಖರೀದಿ ಮಾಡಿ ತಗೊಂಡೋಗೋಣ ಅಂಥೇಳಿ ನಿಂತ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಬಟ್ ಮದ್ಯ ಪ್ರಿಯರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳ ಮಾತಿಗೆ ಒಪ್ಕೊಂಡಿದ್ದಾರೆ ಮದ್ಯ ಮಾರಾಟ ಅಸೋಸಿಯೇಷನ್ನ ಸದಸ್ಯರು. ಹೀಗಾಗಿ ನಾಳೆ ಎಂದಿನಂತೆ ಮಾರಾಟ ಇರುತ್ತೆ. ಈಗಲೇ ಹೋಗಿ ಬಾರ್ಗಳ ಮುಂದೆ ನಿಂತ್ಕೊಂಡು ಅದನ್ನು ಖರೀದಿ ಮಾಡುವಂಥ ಅವಶ್ಯಕತೆ ಕಾಣಿಸೋದಿಲ್ಲ. ಈ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳಾಗಿದ್ದಾವೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಮದ್ಯ ಮಾರಾಟಗಾರರ ಬಗ್ಗೆ ಬೇಡಿಕೆ ಇತ್ತಲ್ಲ, ಬೇಡಿಕೆಯನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸಹಾನುಭೂತಿಯಿಂದ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ವ್ಯಾಪಾರ ಹೆಚ್ಚಾಗಿ ಸರ್ಕಾರಕ್ಕೆ ಆದಾಯ ತರಬೇಕು ಅಂತ ಹೇಳಿ ಎನ್ಫೋರ್ಸ್ಮೆಂಟ್ ಮಾಡಲಾಗುತ್ತೆ ಅಂತ. ಇನ್ನೂ ಮದ್ಯ ಮಾರಾಟವನ್ನು ಹೆಚ್ಚಳ ಮಾಡಲಿಕ್ಕೆ, ಇನ್ನು ಮದ್ಯ ಮಾರಾಟಗಾರರಿಗೆ ಕಿರುಕುಳ ಕೊಡದಂತೆ ಅಬಕಾರಿ ಆಯುಕ್ತರಿಗೆ ಸೂಚನೆ ಕೊಡಲಾಗುತ್ತೆ. ಅಬಕಾರಿ ಇಲಾಖೆ ವರ್ಗಾವಣೆಗೆ ಕೌನ್ಸಿಲಿಂಗ್ ಪದ್ಧತಿ ಜಾರಿಗೆ ತರುವ ಬಗ್ಗೆ ಪರಿಶೀಲನೆ ಮಾಡುವಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇನ್ನು ಮದ್ಯ ಮಾರಾಟಗಾರರ ಸಮಸ್ಯೆ ಬಗ್ಗೆ ವರದಿ ನೀಡಲಿಕ್ಕೆ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯಪಾಲರಿಗೆ ದೂರು ನೀಡಿಲ್ಲ ಅಂತ ಹೇಳಿ ಮದ್ಯ ಮಾರಾಟಗಾರರ ಸಂಘ ಸ್ಪಷ್ಟನೆ ಕೂಡ ಕೊಟ್ಟಿದೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂತ ಹೇಳಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಅಂತ ಕೆಲವು ಮಾತುಗಳಿತ್ತು. ನಾವು ದೂರು ಕೊಟ್ಟಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿಯೇ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಬಗ್ಗೆ ಬೇಕಿದ್ದರೆ ಪರಿಶೀಲನೆ ನಡೆಸಿ ಅಂತ ಹೇಳಿ ಮದ್ಯ ಮಾರಾಟಗಾರರು ಮನವಿ ಮಾಡಿಕೊಂಡಿದ್ದಾರೆ.